ನೋಡಿ ಇಲ್ಲಿ ಮಾಡೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ. ಆದರೆ ಒಂದು ಸಣ್ಣ ಮಿಸ್ಟೇಕ್, ಇನ್ನೊಂದು ಮಿಸ್ಟೇಕ್ ಆಗಿದೆ. ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4 ಮೈನಸ್ 4 ಅಂದರೆ ಇದು ಈ ಉತ್ತರ ಬರುತ್ತೆ. ಐ ರಿಪೀಟ್, ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4 ಮೈನಸ್ 4 dx. ಇದೇನಾದಂದ್ರೆ ಯಾರು ಟೈಪ್ ಮಾಡಿದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ ಅಲ್ವಾ, ಸಾಮಾನ್ಯ ಮಾಡ್ತಾರೆ, ಅದಕ್ಕೋಸ್ಕರ ಇರಲಿ. ಆಮೇಲೆ ಲಿಮಿಟ್ಸ್ ಎಲ್ಲ ವರ್ಕಿಂಗ್ ಕರೆಕ್ಟ್ ಇದೆ. ಅಕಸ್ಮಾತ್ 16 ಎತ್ಕೊಳ್ಳಿ, ಅದಕ್ಕೂ ಉತ್ತರ ಇದೆ, ಮಾಡಿ, ನೀವೇ ಮಾಡಿ ಅಷ್ಟೇ, ಅದಕ್ಕೆ ಉತ್ತರ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. 16 ಬದಲಾಗಿ 2 ಬದಲಾಗಿ 4 ಬರುತ್ತೆ ಅಷ್ಟೇ. ನೋಡಿ, ಐ ರಿಪೀಟ್, ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4 ಮೈನಸ್ 4ಗೆ ಉತ್ತರ ಮಾಡಿದ್ದೀನಿ. ಇವಾಗ ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4 ಮೈನಸ್ 16 ಬರ್ದಿದೆ, 16 ಅಲ್ವಾ, ಮಾಡಿ, ಅದಕ್ಕೂ ಉತ್ತರ ಇರುತ್ತೆ. ಕರೆಕ್ಟಾಗಿ ಲೆಕ್ಕ ಮಾಡಿ ಉತ್ತರ ಬರೀ. ಅರ್ಥ ಆಯ್ತಾ? ಮುಂದಿನ ಲೆಕ್ಕ ಹೋಗೋಣ. ಎಸ್, ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಂಟರ್ವಲ್ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಅಲ್ವಾ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 3 ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಡಿ ಎಕ್ಸ್. ಆನ್ಸರ್ಸ್ ಕೊಟ್ಟಿದ್ದಾರೆ, 5/6, 5/3, 5/2, 5/4. ಸೊ ನೋಡಿ ಏನ್ ಮಾಡಬೇಕು, ನೀವು ನೋಡಿದಾಗ ಕೆಳಗಡೆ ಸ್ಕ್ವೇರ್ ರೂಟ್ ನೋಡಿದ್ರೆ 3 ಪ್ಲಸ್ ಕಾಸ್ ಸ್ಕ್ವೇರ್ಡ್ ಇದೆ ವಿಧಾನಕ್ಕೆ. ಬಟ್ ವಾಟ್ ಈಸ್ ಹೌ ಇಟ್ ಇಸ್ ಕನೆಕ್ಟೆಡ್? ಇಲ್ಲಿ ಕಾಸ್ ಸ್ಕ್ವೇರ್ಡ್ ಇಲ್ಲೇ ಕಾಸ್ ಇದೆ. ಸಪೋಸ್ ಐ ಪುಟ್ ಕಾಸ್ ಎಕ್ಸ್ ಟಿ ಬರಲ್ಲ, ಕಾಸ್ ಡೆರಿವೇಟಿವ್ ಸೈನ್ ಇಲ್ಲ ಅಲ್ಲಿ. ಅಥವಾ ಕಾಸ್ ಸ್ಕ್ವೇರ್ ಟಿ ಹಾಕಿದ್ರೆ 2 ಕಾಸ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಅದಿಲ್ಲ, ನಾಟ್ ರಿಲೇಟೆಡ್. ಸೊ ಏನ್ ಮಾಡಬೇಕು, ಯು ಶುಡ್ ಇಂಟ್ರೊಡ್ಯೂಸ್ ಕಾಸ್ ಎಕ್ಸ್ ನ್ಯೂಮರಲ್ ಇದೆ. ಸೊ ಹೌ ಇಟ್ ಕನೆಕ್ಟೆಡ್ ಕಾಸ್ ಎಕ್ಸ್, ಕಾಸ್ ಆಗ್ಬೇಕು, ಬರ್ಬೇಕಾದ್ರೆ ಡಿನಾಮಿನೇಟರ್ ಇರಬೇಕು, ಸೈನ್ ಇರಬೇಕು. ಇದು ರೆಕಗ್ನೈಸ್ ಮಾಡ್ಬೇಕು ನೀವು, ಆಯ್ತಾ? ಸೊ ಐ ರಿಪೀಟ್, ಡಿನಾಮಿನೇಟರ್ ಅಲ್ಲಿ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಇದೆ, ಬಟ್ ಇಟ್ ನಾಟ್ ಕನೆಕ್ಟೆಡ್ ಕಾಸ್ ಎಕ್ಸ್ ಡೈರೆಕ್ಟ್ಲಿ. ಸೊ ಅಲ್ಲಿ ಕಾಸ್ ಎಕ್ಸ್ ಡೆರಿವೇಟಿವ್ ಸೈನ್ ಡೆರಿವೇಟಿವ್ ಅಲ್ವಾ, ಡಿಫರೆನ್ಷಿಯಲ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಪ್ಲಸ್ ಮೈನಸ್ ಅಕಸ್ಮಾತ್ ಬಂದರೆ ಅದು ಅಡ್ಜಸ್ಟ್ ಮಾಡ್ಬೋದು. ಸೊ ನೋಡಿ ಇವಾಗ ಮಾಡ್ಬೇಕಲ್ಲ, 3 ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಮಾತ್ರ ಬರ್ಕೊಡಿ, ಎಲ್ಲ ಬರ್ಕೊಂಡು ಹೋಗ್ಬಿಡಿ. 3 ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ is equal to 3 plus 1 minus of sin squared theta. ಏನು ಮಾಡಿದೀವಿ, cos squared theta is 1 minus cos squared theta ಮಾಡಿದೀವಿ. ಅರ್ಥ ಮಾಡ್ಕೊಳ್ಳಿ. 3 plus 1 minus cos squared theta ಬಂತಲ್ಲಿ ನೋಡಿ, ಆ ಸೈನ್ ಇದೆ, ಅದು ಕಾಸ್ ಇದೆ, ರಿಲೇಟೆಡ್ ಟರ್ಮ್ ಅಲ್ವಾ. ಸೊ ಇಟ್ ಈಸ್ minus pi by 2 to plus pi by 2 cos x is cos x divided by square root of 4 minus sin squared x d. ನೋಡಿ ಮುಂದಿನ ಲೆಕ್ಕ ಮಾಡೋ ಮೊದಲು ನೋಡಿ, ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಕಾಸ್ ಎಕ್ಸ್ ಆಡ ಇವನ್ ಅದ, ಕಾಸ್ ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ ಅಲ್ವಾ, ಮೈನಸ್ ಕಾಸ್ ಬರೋದಿಲ್ಲ. ಆಮೇಲೆ ಡಿನಾಮಿನೇಟರ್ ಅಲ್ಲಿ 4 ಮೈನಸ್ ಸೈನ್ ಸ್ಕ್ವೇರ್ಡ್ ಎಕ್ಸ್, ಸ್ಕ್ವೇರ್ ರೂಟ್ ಇದೆ ಇರಲಿ. ಸೊ ಸೈನ್ ಎಕ್ಸ್ ಆಡ್ ಫಂಕ್ಷನ್ ಆಕ್ಚುಲಿ, ಅಲ್ಲಿ ಏನಿದೆ, ಸೈನ್ ಸ್ಕ್ವೇರ್ಡ್ ಇದೆ, ಅವಾಗ ಏನಿದೆ, ಮೈನಸ್ ಸೈನ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ಡ್ ಇರೋದ್ರಿಂದ ಅದು ಪ್ಲಸ್ ಆಗುತ್ತೆ. ಅಲ್ಲಿಗೆ ದಿಸ್ ಎಂಟೈರ್ ಟರ್ಮ್ ಇದೆ ಇವನ್ ಫಂಕ್ಷನ್ ಮೈನಸ್ ಎ ಟು ಪ್ಲಸ್ ಎ ಇದೆ ಮಾಡಬೇಕು, 2 times 0 to a ಅದನ್ನು ಬರ್ತೀವಿ ತೋರಿಸಿದೆ. ಸೊ ದಿಸ್ ಈಸ್ 2 times 0 to pi by 2. ಲೆಕ್ಕ ಮಾತ್ರ ಹಾಗೆ ಬರ್ಕೊಡಿ, ಕಾಸ್ ಎಕ್ಸ್ ಎಲ್ಲ ಹಾಗೆ ಬರ್ಕೊಡಿ, ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಸ್ ಬಂತು. ಇವಾಗ ಡೈರೆಕ್ಟ್ ಆಗಿ ಗೊತ್ತಾಗ್ತೇನೆ ಉತ್ತರ ಬರಿಬಹುದು ನೀವು. ಇವನ್ ಫಂಕ್ಷನ್ ಅಕಸ್ಮಾತ್ ನೀವು ಲೆಕ್ಕ ಮಾಡೋದು ಇಟ್ಕೊಳ್ಳಿ, ಏನಾಗೋದಿಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೋದು. ಎಸ್, ಇವಾಗ ಅಷ್ಟೇ, ಇವಾಗ ಗೊತ್ತಾದ್ರೆ ಡೈರೆಕ್ಟ್ ಉತ್ತರ ಬರಿಬಹುದು. ಹೇಗೆ ಹೇಳ್ಬೇಕಂದ್ರೆ, ಸೈನ್ ಸ್ಕ್ವೇರ್ಡ್ ಎಕ್ಸ್, ಸೈನ್ ಎಕ್ಸ್ ನ ಟಿ ಅಂತ ಅಂದ್ರೆ ಕಾಸ್ ಎಕ್ಸ್ ರಿಯಲ್ ಡಿ ಟಿ ಆಗುತ್ತೆ, 1/4 ಮೈನಸ್ ಟಿ ಸ್ಕ್ವೇರ್. ಇನ್ ಡೈರೆಕ್ಟ್ ಆಗಿ ಬರಿಬಹುದು. ನೀವು ಬೇಕು ಅಂದ್ರೆ ಸಬ್ಸ್ಟಿಟ್ಯೂಷನ್ ಬರೋ ತೋರಿಸಿ. ದಿಸ್ ಇಸ್ ಈಕ್ವಲ್ ಟು 2 times ಬರೀತೀರಾ ಡೈರೆಕ್ಟ್ ಆಗಿ, ಈಕ್ವಲ್ ಟು 2 ಸ್ಕ್ವೇರ್ ರೂಟ್ ಆಫ್ ರೂಟ್ ಆಫ್ ಬರ್ದ್ಬಿಡೋಣ ಸಲ, ಸ್ಕ್ವೇರ್ ರೂಟ್
ಇಂಟೆಗ್ರಲ್ 0 to pi by 2 ಅಲ್ವಾ? ಏನು ಬರುತ್ತೆ ಇದು? cos dt divided by square root of 4 minus t square. ಏನು ಹಾಕಿದೀವಿ ಬರ್ಕೊಳ್ಳಿ ಪಕ್ಕದಲ್ಲಿ? sin x ಗೆ equal to t. ಲಿಮಿಟ್ ಚೇಂಜ್ ಮಾಡಬೇಕು, ಬೇಡ ಅಂದ್ರೆ ಬೇಕಾಗಿಲ್ಲ, ಚೇಂಜ್ ಮಾಡಿ. t when x is equal to pi by 2, x is equal to t 0. cos x is equal to t. ಆಗಲಿ ಸಬ್ಸ್ಟಿಟ್ಯೂಷನ್ ಆಯ್ತು. ಈಗ ಲಿಮಿಟ್ ಹಾಕೊಳ್ಳಿ. when x is 0 ಏನಾಯ್ತು? sin 0 0 ಅಲ್ವಾ? ನೆಕ್ಸ್ಟ್ x is equal to pi by 2 t 1 ಅಲ್ವಾ? ಅದು ಚೇಂಜ್ ಮಾಡು. ಸೊ ಇದೆಲ್ಲ ಬರೀಬೇಕಾಗಿಲ್ಲ, ಅದಕ್ಕೋಸ್ಕರ ಬರೆಯೋದು ಬೇಡ ಅನ್ಸು ನನಗೆ, ಹಾಗೆ ಬೇಡ ಅನ್ಸು. ಎಸ್ 0 to 1 ಬಂತು. ರೈಟ್. ಇವಾಗ ಇಂಟೆಗ್ರೇಷನ್ ವೆರಿ ಸಿಂಪಲ್. ಇವಾಗ ಒಂದು ಹೇಳ್ತೀನಿ. dx by square root of a square minus a square ಇಂಟೆಗ್ರಲ್ ಅದಾದ್ಮೇಲೆ ಇಂಟೆಗ್ರಲ್ dx ಇಂಟೆಗ್ರಲ್ ಲಿಮಿಟ್ಸ್ ಬೇಡ, dx by square root of a square minus a square. ಏನದಕ್ಕೂ ಸೂತ್ರ? ದಿಸ್ ಈಸ್ sin inverse of x by a. ನೋಡ್ಕೊಳ್ಳಿ, sin inverse x by a. 1 by a ಮುಂದ್ಗಡೆ ಬರೋದಿಲ್ಲ ಇದಕ್ಕೆ. ಉತ್ತರದಲ್ಲಿ ಸಾಮಾನ್ಯವಾಗಿ 1 by a ಕೊಟ್ಬಿಡ್ತಾರೆ, ಕನ್ಫ್ಯೂಸ್ ಮಾಡಲಿ ಅಂತ. ಸೊ ಐ ರಿಪೀಟ್, dx by square root of a square minus square sin inverse of x by a. ಅಪ್ಲೈ ಮಾಡಿ ಉತ್ತರ ಬರೀ. is equal to 2 into sin inverse of t by ಎಷ್ಟು? t by 2 ಅಲ್ವಾ? ಲಿಮಿಟ್ಸ್ ಹಾಕೊಳ್ಳಿ 0 to 1. ಸೊ ಹಾಗೆ ಬರಿಬೋದು ಅನಿಸುತ್ತೆ, ಇಲ್ಲ ಬರೀ ಇನ್ನೊಂದು ಸಲ ಬರಬೇಕು. ಈಕ್ವಲ್ ಟು 2 into ಬ್ರಾಕೆಟ್ sin inverse of half ಅಲ್ವಾ? t sin inverse of half, ಸರಿ, sin inverse of half. ನೆಕ್ಸ್ಟ್ ಟರ್ಮ್ 0, sin inverse of 0 ಅಲ್ಲಿ ಬರೀಬೇಕು, ಯಾಕಂದ್ರೆ ಇಲ್ಲೇನೋ ಪರವಾಗಿಲ್ಲ. sin inverse of 0 0 ಬರುತ್ತೆ. cos inverse ಇದ್ದರೆ cos inverse 0 0 ಅಲ್ಲ, ಯಾಕಂದ್ರೆ ಕರೆಕ್ಟ್ ಮಾಡು. 2 into cos pi by 6 ಅಲ್ವಾ? 30 degrees, pi by 6 ಏನಾಯ್ತು? pi by 3 is the answer ಅಲ್ವಾ? pi by 3 ಬರುತ್ತೆ. pi divided by 3 ಉತ್ತರ ಬಂದಿದೆ. ಸೊ ಐ ಶುಡ್ ಟೆಲ್ ಯು ಹಿಯರ್, ನಿಮಗೆ pi by 3 ಬಂದಿದೆ. ಇಲ್ಲಿ ಉತ್ತರ ಎರಡನೇ ಚಾಯ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾಡಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಎಲ್ಲ ಬರೆದ್ಬಿಡಿ. ಕೆಲವು ಬರೆಯೋ ನೀಡಿ ಇಲ್ಲ, ಅದನ್ನೆಲ್ಲ ನೀವು ಸ್ಕಿಪ್ ಮಾಡ್ತಾ ಹೋಗ್ಬೋದು, ಗೊತ್ತಾಯ್ತಾ? ಇವಾಗ dt by root of 4 minus t square ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬರೀತಾ ಹೋಗ್ಬೋದು ನೀವು, ಅದನ್ನ ಸ್ಕಿಪ್ ಮಾಡದೆ ಹೋಗ್ಬೋದು. ಇನ್ನೊಂದು ಹೇಳ್ಬೇಕು ನಿಮಗೆ, ನಾನು ಚೇಂಜ್ ಮಾಡಿ ಲಿಮಿಟ್ ಬರುತ್ತೆ. ಅಕಸ್ಮಾತ್ ಬೇಡ ಅನ್ಸ್ಬಿಡ ನೀವು ಲಿಮಿಟ್ಸ್ ಎಲ್ಲ ಚೇಂಜ್ ಮಾಡಿದ್ರ, ಆಮೇಲೆ ಲಿಮಿಟ್ಸ್ ಇಂಟಗ್ರೇಷನ್ ಆದ್ಮೇಲೆ ಎಕ್ಸ್ ಫಾರ್ಮ್ ಅಲ್ಲೇ ಬರೆದ್ಬಿಟ್ಟು ಟಿ ಏನೋ ಸೈನ್ ಥೀಟಾ ಅಲ್ವಾ? ಸೈನ್ ಎಕ್ಸ್ ಅಲ್ವಾ? ಇಲ್ಲಿ ಸೈನ್ ಎಕ್ಸ್ ಹಾಕೊಂಡ್ಬಿಟ್ಟು ಒರಿಜಿನಲ್ ಲಿಮಿಟ್ಸ್ ಹಾಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬೇಡ, ಎಲ್ಲ ರೆಗ್ಯುಲರ್ ಮಾಡ್ಬೋದು. ಹಾಗೆ ಅದೇ ವಾಸ. ಸೊ ಇಟ್ಸ್ ಎ ಪ್ರಾಬ್ಲಮ್ ಆನ್ ಇಂಟ್ರಡಕ್ಷನ್. ನೋಡಿ ಏನೇನು ಮಾಡಿದೀವಿ, ಇವನ್ ಫಂಕ್ಷನ್ ಯೂಸ್ ಮಾಡಿದೀವಿ ಅಲ್ವಾ? ಇದೆಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡಿದ್ದೀವಿ, ಗೊತ್ತು. ನೆಕ್ಸ್ಟ್, ಸೊ ಇದು ಬಹಳ ಸಿಂಪಲ್ ಲೆಕ್ಕ, ಬೇಕಷ್ಟ ಬಂದಿದೆ ನಿಮಗೆ. ಆನ್ಸರ್ ಏನೋ ಗೊತ್ತಿದೆ, ನೋಡಿದ್ರೆ ಹೇಳ್ಬಿಟ್ಟ pi by 4 ಉತ್ತರ ಬರುತ್ತೆ. ಗೊತ್ತಾಗ್ತಲ್ವಾ? ಹೇಗೆ ಬರುತ್ತೆ? ಮಾಡ್ಬೇಕಾ ನೋಡಿ. ಇದು 1 ಅಂತ ಕರೀರಿ, ಇಂಟರ್ನಲ್ 1 ಅಂತ ಕರೀರಿ. ನೆಕ್ಸ್ಟ್ ಐ ಈಕ್ವಲ್ ಡ್ಯಾಶ್ ಅಷ್ಟೇ, ಅದು ಬರ್ಕೊಳ್ಳಿ. ಇವಾಗ ಸೊ ಅವಲ್ಲಿ ಹೇಳಿ ಪ್ರಾಪರ್ಟಿ ಇಂಟರ್ವಲ್ ಆಫ್ 0 to a ಅಲ್ವಾ? ಇಂಟರ್ವಲ್ ಆಫ್ 0 to a fx dx is equal to, ಇದು ಗೊತ್ತಿದೆ ನನಗೆ, ಇಂಟರ್ವಲ್ 0 to a
f of a minus x, f of a minus x dx ಇದೆ. ಈ ಪ್ರಾಪರ್ಟಿ ಗೊತ್ತಿದೆ. ಯೂಸ್ ದಿಸ್ ಪ್ರಾಪರ್ಟಿ. ಇಲ್ಲಿ ಎ ಏನಿದೆ, ಪೈ ಬೈ 2 ಇದೆ ಅಂದ್ರೆ ಏನು, ರೀಪ್ಲೇಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್. ನೋಡಿ ಅರ್ಥ ಮಾಡ್ಕೊಡಿ, ಇದೆಲ್ಲ ಬರೀಬೇಕಾಗಿಲ್ಲ. ರಿಪೀಟ್ 0 to a fx dx, 0 to a f of a minus, ಆ ಪ್ರಾಪರ್ಟಿ ಯೂಸ್ ಮಾಡಬೇಕು. ಏನಾಯ್ತು, ಈ ಇಂಟೆಗ್ರಲ್ 0 to pi by 2 yes 1 divided by yes square root of cot of pi by 2 minus x. ಏನದು, cot of 90 minus theta tan dx. ಸೊ cot ಇರೋದು tan ಆಗುತ್ತೆ ಅಲ್ವಾ. ದಿಸ್ ಈಸ್ 0 to pi by 2 1 by 1 square root of, square root full ಇಲ್ಲ, square root of ಅಷ್ಟೇ, 1 plus square root of tan x. ಸೊ ಇವಾಗ ನೋಡಿ, ಅರ್ಥ ಆಯ್ತಂದ್ರೆ ಬರೆಯೋದು ಬೇಕಾದ್ರೆ ರಿಪೀಟೆಡ್ ಹೇಳ್ತಿದ್ದೀನಿ, ಇಷ್ಟೆಲ್ಲ ಬರೀಬೇಕಾಗಿಲ್ಲ. ಟ್ಯಾನ್ ಎಕ್ಸ್ ನ 1 by cot ಅನ್ನು ಬರಿಬೋದು. ಕೆಲ್ಸಿಯಂ ತಗೊಳ್ತೀರಾ, ಏನಾಗುತ್ತೆ ನೆಕ್ಸ್ಟ್ ಟೈಮ್ ಇಲ್ಲಿ ಬರೀ. ಎಸ್ 0 to pi by 2 square ಅಲ್ಲ cot x plus 1 divided by square root of cot x. ಮೇಲ್ಗಡೆ ಹೋದ್ರೆ yes, this is 0 to pi by 2 cot root square root of cot x dx divided by 1 plus root cot x. You have to call that as equation 2. So add 1 and 2, adding 1 and 2, 1 plus 2. Correct. Now the 2i is equal to, ಅಲ್ವಾ, ನಿಮ್ಗೆ ಗೊತ್ತಾದ್ರೆ ಉತ್ತರ ಬರೆದು ಸಾಕು. ಸೊ ಅದು ಏನಾದ್ರೆ ಎಲ್ಲೋ ಆ್ಯಡ್ ಮಾಡಿದ್ರೆ 1 plus cot x by 1 plus cot x, 1 plus square root of cot x yes dx. ಸೊ ಏನು ಬಂತು ಇವಾಗ, 1 ಬಂತು, 1 dx ಏನೋ x, it is ಅಲ್ವಾ, 1 dx is x, x from 0 to pi by 2 ಆಗುತ್ತೆ, pi by 2 ಬರುತ್ತೆ. ಅಲ್ಟಿಮೇಟ್ಲಿ i ಎಷ್ಟಾಯ್ತು, pi by 4 ಬಂತು, is equal to i is equal to, this implies i is equal to pi by 4. So I should tell you here, pi by 4 ಎಲ್ಲಿದೆ ಉತ್ತರ, ಥರ್ಡ್ ಚಾಯ್ಸ್ ಅಲ್ಲಿ ಇದೆ. ನೋಡಿ, ಐ ಶುಡ್ ರಿಪೀಟೆಡ್ಲಿ ಟೆಲ್ ಯು, ಇಂಥ ಸಾಕಷ್ಟು ಲೆಕ್ಕಗಳಿದೆ, ಅದು ಬಂದಾಗ ನನಗೆ ಗೊತ್ತಾಗುತ್ತೆ. ಅವಾಗ ಇಷ್ಟೆಲ್ಲ ಬರೀಬೇಕಾಗಿಲ್ಲ, ಗೊತ್ತಾಯ್ತಾ. ಇಲ್ಲಿ ಕಾಟ್ ಆಫ್ ಪೈ ಬೈ 2 ಮೈನಸ್ ಅಂತ ಬರಿಬೇಕಲ್ಲ, ಕಾಟ್ ಆಫ್ ಪೈ ಬೈ 2 ಮೈನಸ್ ಇದು ಮಾಡುತ್ತೆ ಟ್ಯಾನ್, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾ ಹೋಗ್ಬೋದು. ಇಷ್ಟೆಲ್ಲ ಬರೆಯೋ ನೀಡು ಇಲ್ಲ. ನಿಮಗೆ ರೆಗ್ಯುಲರ್ ಎಕ್ಸಾಮಿಷನ್ ಮಾಡಿ ಅಂದಾಗ ಈ ಎಲ್ಲ ತೋರಿಸ್ಬೇಕು ಹೇಗೆ ಬಂತು. ಆದರೆ ಸಿ ಇ ಟಿನಲ್ಲಿ ಸೊಲ್ಯೂಷನ್ ನೆಕ್ಸ್ಟ್ ಪ್ರಾಬ್ಲಮ್ ಮಾಡುತ್ತೆ, ನೆಕ್ಸ್ಟ್ ಸ್ಟೆಪ್ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟು ಬರೆಯೋ ನೀಡ್ ಇಲ್ಲ. ಸೊ ಇದು ವ್ಯಾಲ್ಯೂ ಇಂಥ ಬೇಕಾದ ಚೆಕ್ಕಿಡಿದೆ, ಅದಕ್ಕೆ ವ್ಯಾಲ್ಯೂ 5/4 ಬರುತ್ತೆ, ಗೊತ್ತಿರ್ಬೇಕು ಗೊತ್ತಾಯ್ತಾ. ಇಲ್ಲಿ ಕೊಡಿ, ಒಂದು ಅಳತಿ ಒಂದು ಲೆಕ್ಕ ತೋರಿಸ್ತೀನಿ ನೋಡಿ. ಇಂಟೆಗ್ರಲ್ ಇಲ್ಲಿ ಬಡಿ, ಇಂಟೆಗ್ರಲ್ 0 to pi by 2 sin to the power 4x divided by sin to the power 4x denominator sin to the power 4x plus cos to the power 4x dx of course dx. ನೋಡಿ ಇದು ಕೂಡ ಅದೇ ಲೆಕ್ಕ, ಇದು ಬಿಲಾಂಗ್ಸ್ ಟು ದಟ್ ಕ್ಲಾಸ್ ಅಲ್ವಾ. ನೋಡಿ ಬಯರ್ ಹೇಳ್ಬಿಟ್ಟಿದ್ದೀನಿ, ಇವಾಗ 0 to pi by 2 i ಅಂತ ಕರಿತೀನಿ. ಯು ಚೇಂಜ್ ದಿ x to pi by 2 minus x, ಏನಾಗುತ್ತೆ, ಸೈನು ಕಾಸ್ ಆಗುತ್ತೆ, ಸೈನು ಕಾಸ್ ಆಗುತ್ತೆ, ಕಾಸು ಸೈನ್ ಆಗುತ್ತೆ, ಅದೇನಂತೆ ಅದೇ ಟರ್ಮ್ ಬರುತ್ತೆ. ಅರ್ಥ ಆಯ್ತಾ. ದಿಸ್ 1 ದಿಸ್ ಇಸ್ 2, ಒಂದು ನ್ಯೂಮರೇಟರ್ ಸೈನ್ ಎಕ್ಸ್ ಇದೆ, ಒಂದು ಕಾಸ್ ಇದೆ, ಆಡ್ ಮಾಡಿದ್ರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಡಿನಾಮಿನೇಟರ್ ಅದೇ ಇರುತ್ತೆ, 1 dx pi by 4 ಉತ್ತರ ಬರುತ್ತೆ. ಇದನ್ನ ರೆಕಗ್ನೈಸ್ ಮಾಡಿದಾಗ ನೀವು ಅಷ್ಟು ಬರೀಬೇಕಾಗಿಲ್ಲ. ಇಂಥ ಲೆಕ್ಕಗಳು ಸಾಮಾನ್ಯ ಬರುತ್ತೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಉತ್ತರ. ಆದ್ರೆ ನೋಡಿದ್ಬಿಡೆ ಉತ್ತರ ಬಂತು ತಪ್ಪಣಕ್ಕೆ ಹೋಗ್ಬೇಡಿ, ಕರೆಕ್ಟ್ ಆಗಿ ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದು ಇಂಟರ್ವಲ್ 0 to 2 ಮಾಡ್ಯುಲಸ್ ಆಫ್ 1 minus x dx 0
1 minus 1 2. ಸೊ ಇಲ್ಲಿ 0 to 2 ಇದೆ. ಏನ್ ಮಾಡಬೇಕು ನೋಡಿ, ಒಂದು ನಿಮಿಷ. ಮಾಡಲು 1 minus ಇದೆ ಅಲ್ವಾ? ಇಸ್ ಸಿಂಪ್ಲೆಸ್ಟ್ ಥಿಂಗ್ ಇಸ್ ಯು ರೆಕಗ್ನೈಸ್ ಈಸ್ 1 minus x 0 ಯಾವಾಗ ಆಗುತ್ತೆ? x 1 ಆದಾಗ ಅಲ್ವಾ? 1 minus x 0 ಆಗೋದು x 1 ಆದಾಗ. ಅಲ್ಲಿಗೆ ಏನ್ ಮಾಡಬೇಕು ಅಂದ್ರೆ ಲಿಮಿಟ್ ಸಿಂಪ್ಲೆಸ್ಟ್ ಮೆಥಡ್ 0 to 0 to 1 1 to 2 ಅಂತ ಬ್ರೇಕ್ ಮಾಡಬೇಕು. ಮಾಡಿ ಲೆಕ್ಕ ನೋಡಿ, ಹೇಳ್ತೀನಿ ನೋಡಿ, ಮಾಡ್ತಾ ಬನ್ನಿ. 0 ಪ್ರಾಬ್ಲಮ್ ಬರ್ಸು, ಪ್ರಾಬ್ಲಮ್ ಖಾಲಿ ಬರ್ದ್ಬಿಟ್ಟು ಬರ್ದೋಗಿ 0 to 2 ಬ್ರಾಕೆಟ್ ಬರ್ಬೇಕು. dx is equal to integral 0 to 1 ಅಲ್ವಾ, ಮಾಡ್ಯುಲಸ್ 1 minus ಹಾಗೆ ಬರೀರಿ dx ಪ್ಲಸ್ ಇಂಟೆಗ್ರಲ್ ಏನು ಇವಾಗ 1 to 2 ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ನೋಡಿ ಪ್ರಾಪರ್ಟೀಸ್ ಹೇಳಿದ ನಾನು, ವಿ ಆರ್ ಯೂಸಿಂಗ್ ದೀಸ್ ಪ್ರಾಪರ್ಟೀಸ್. ಐ ರಿಪೀಟ್ ನೋಡಿ, 0 to 2 ಇದೆ, ಮಾಡ್ಯುಲಸ್ ಇದೆ, ಮಾಡ್ಯುಲಸ್ ಆಮೇಲೆ ನೋಡೋಣ. 0 to 1 ಯಾಕೆ 1 minus x dx plus integral 1 to 2 1 minus x dx. ಯಾಕೆ ಐ ರೆಕಗ್ನೈಸ್ ವೇರ್ 1 minus is 0. ಸೊ x 1 ಅಲ್ಲಿ 0 ಆಗಿದೆ, ರೆಕಗ್ನೈಸ್ ಮಾಡಿ ಅಲ್ವಾ. ಇಲ್ಲಿ ನೆಕ್ಸ್ಟ್ ಮುಂದೆ ನೋಡೋಣ, ಮಾಡ್ಯುಲಸ್ 1 minus ಇದೆ, x minus 1 ಬರಬೇಕಾ, x minus 4 ಅದು ರೆಕಗ್ನೈಸ್. ಇವಾಗ ನೋಡಿ 1 minus ಇದೆ, ಇಲ್ಲಿ x ಹೇಗೆ ಬರ್ತದೆ? x is taking values from 0 to 1 ಅಲ್ವಾ. x into 1 ಅಂದಾಗ ಅಲ್ಲಿಗೆ ವ್ಯಾಲ್ಯೂ ಆಫ್ x is less than 1. ಅದರಿಂದ ಫಸ್ಟ್ ಪ್ರಾಬ್ಲಮ್ ಫಸ್ಟ್ ಪಾರ್ಟ್ ಅಲ್ಲಿ 1 minus ಇದೆ ನೋಡಿ, ಇಲ್ಲಿ 1 minus ಬರೀ ಸುಮ್ಮನೆ 1 minus ಬರೆದಾಗ 1 minus x. ಇವಾಗ x 0.1 0 ಇಂದ 1 ವರೆಗೂ ವ್ಯಾಲ್ಯೂ ತೊಗೊಳ್ಬಹುದು. 0.5 ಕೊಡ್ತೀನಿ, 0.4 ಕೊಡ್ತೀನಿ, 0.8 ಕೊಡ್ತೀನಿ. ಕೊಟ್ಟಾಗ 1 minus ಪಾಸಿಟಿವ್, x minus 2 ನಂಬರ್ಸ್ ಇಲ್ಲ. 1 minus 0.5, 1 minus 0.7. ಸೊ ಇಟ್ಸ್ ಪಾಸಿಟಿವ್ ಕ್ವಾಂಟಿಟಿ ಅಲ್ವಾ. x minus 1 ಬರ್ತದೆ ನೆಗೆಟಿವ್ ಆಗುತ್ತೆ. ಆದ್ರಿಂದ ಫಸ್ಟ್ ಪಾರ್ಟ್ ಅಲ್ಲಿ ಐ ಶುಡ್ ಟೇಕ್ ನಾಟ್ x minus 1, ಐ ಶುಡ್ ಟೇಕ್ 1 minus x ತಗೊಂಡ್ಬೇಕು. ಸೊ ಬರೀ ಈಕ್ವಲ್ ಟು 0 to 1 ಕಳಿಸ್ತೀವಿ. ಈಕ್ವಲ್ ಟು 0 to 1 x minus 1, 1 minus x bracket dx plus ಇಲ್ಲಿ ನೋಡಿ ಒಂದು ನಿಮಿಷ, ಇಲ್ಲಿ 1 to 2 ಇದೆ ಅಂದ್ರೆ ವ್ಯಾಲ್ಯೂಸ್ ಆರ್ ಗ್ರೇಟರ್ ದ್ಯಾನ್ 1 ಇದೆ. 1.2, 1.5, 1.6 ಬರುತ್ತೆ. ಅದು ಬಂದಾಗ 1 minus ಪಾಸಿಟಿವ್, x minus 1 ಪಾಸಿಟಿವ್, ಇಟ್ ಮಸ್ಟ್ ಬಿ x minus 1. ಅದಕ್ಕೋಸ್ಕರ ಸೆಕೆಂಡ್ ಗ್ರೂಪ್ ಅಲ್ಲಿ x minus ಹಾಕಬೇಕು. 1 to 2, 1 to 2 ಲಿಮಿಟ್ಸ್ ಏನು ಚೇಂಜ್ ಮಾಡ್ತಾ ಇಲ್ಲ ನಾವು. ಇಂಪಾರ್ಟೆಂಟ್ ಆಫ್ ಇಸ್ ಹೌ ಟು ಟೇಕ್ ದಿ ಫಂಕ್ಷನ್ ಅಲ್ವಾ. ಫಸ್ಟ್ ಒನ್ ಅಲ್ಲಿ 1 minus 6, ಸೆಕೆಂಡ್ ಒನ್ x minus. ಮುಂದೆ ಮಾಡಿ ಬರುತ್ತೆ, ಎಮ್ಮಿಗೆ ಬರುತ್ತೆ, ಮಾಡಿ ಮುಂದೆ ಮಾಡಿ. 1x minus x squared by 2, so 0 to 1. Next class, yes, x squared minus 2, x squared by 2 minus x 1 to 2. Yes, parallel ಮಾಡಿ 1 by 2 0, lower number 0 ಬಿಟ್ಬಿಡಿ ಪರವಾಗಿಲ್ಲ. ಮೈನಸ್ ಪ್ಲಸ್ 4 by 2 minus 2 ಅಲ್ವಾ. ನೋಡಿ lower number is 2 minus 1 by 2 minus 1 ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ ಗೊತ್ತಾಗ್ತಾನೆ, ಇಲ್ಲೇ ಕ್ಯಾನ್ಸಲ್ ಮಾಡಿ 4 by 2 2 ನೋಡಿ 4 by 2 2 ಕ್ಯಾನ್ಸಲ್ ಆಯ್ತಲ್ಲೇ, 2 ಕ್ಯಾನ್ಸಲ್ ಆಯ್ತಲ್ಲ, 2 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 1 minus half ಬರೀರಿ ಹೇಳ್ತೀನಿ. ಹಾಫ್ ಅದು ಏನಂತೆ ಮೈನಸ್ ಬರುತ್ತೆ, ಆ ಕಡೆ ಮೈನಸ್ ಇದೆ, ಮೈನಸ್ ಪ್ಲಸ್ ಹಾಫ್ ಮೈನಸ್ ಹಾಫ್ ಪ್ಲಸ್ ಹಾಫ್ ಬರುತ್ತೆ ಅಲ್ವಾ. ವ್ಯಾಲ್ಯೂ ಇಸ್ 1. ನೋಡಿ ಮಾಡೋದು ವರ್ಕು. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ 1 ಉತ್ತರ ಬಂದಿದೆ ಕರೆಕ್ಟ್. ಕೆಲವು ತಪ್ಪು ಮಾಡಿ ಸೀರೋಸ್ ಬಳಸ್ಬಿಡ್ತಾರೆ, ಯಾವ್ದಾದ್ರು ಬಳಸ್ಬೋದು ಬಿಡಿ. ಇಲ್ಲಿ ಐ ರಿಪೀಟ್ ರೆಕಗ್ನೈಸ್ ಮಾಡೋದು 1 ಮಾಡ್ಯುಲಸ್ 1 minus
1 minus x x minus 1 ಅದು ಇಂಪಾರ್ಟೆಂಟ್, ಅದು ಮಾಡಿ ಅರ್ಥ ಆಯ್ತಲ್ಲ. ಸೊ ಇದು ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ಎಸ್, ಇಂಟೆಗ್ರಲ್ 0 to 4 root of 4 plus x by 4 minus x dx. ಆಯ್ತು, ಇದು ಕೂಡ ಬಹಳ ಸಿಂಪಲ್ ಲೆಕ್ಕ ಮಾಡಿ. ಇದು ಇದರಲ್ಲಿ ಯಾವುದು ಇದಿಲ್ಲ, ಸ್ಪೆಷಾಲಿಟಿ ಆಫ್ ಡೆಫಿನೆಟ್ ಯಾವುದಿಲ್ಲ, ಡೆಫಿನೆಟ್ ಇದ್ರೆ ಇಂಪಾರ್ಟೆಂಟ್. ಸೊ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಸ್ಕ್ವೇರ್ ರೂಟ್ ಇದೆ. ಹೌ ಟು ರಿಮೂವ್ ಸ್ಕ್ವೇರ್ ರೂಟ್ ಫ್ರಮ್ ದಿ ನ್ಯೂಮರೇಟರ್, ನಾಟ್ ಫ್ರಮ್ ದಿ ಡಿನಾಮಿನೇಟರ್. ಸೊ ರೂಟ್ ಆಫ್ 4 ಪ್ಲಸ್ ಇದೆ, ಅದನ್ನ ಮಾಡೋದು ಹೇಗೆ? ಕಾಂಜುಗೇಟ್ 4 ಮೈನಸ್ ಹಾಕಿದ್ರೆ ಪ್ರಯೋಜನ ಆಗಲ್ಲ. ಯು ಶುಡ್ ಟೇಕ್ ರೂಟ್ ಆಫ್ 4 ಪ್ಲಸ್ ಎಕ್ಸ್ ತಗೊಳ್ಬೇಕು, ಗೊತ್ತಾಯ್ತಾ? ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ದೊಡ್ಡ ಬರೆಯಲ್ಲ, 4 ಪ್ಲಸ್ ಎಕ್ಸ್ 0 to 4 square root of 4 plus x plus bracket plus 4 plus x ಅಲ್ವಾ? ಡಿನಾಮಿನೇಟರ್ ಇಂಟ್ರೊಡ್ಯೂಸ್ ರೂಟ್ ಆಫ್ 4 minus x, yes 4 plus x. ಇದು ಲೆಕ್ಕ ಮಾಡಿರ್ತೀರ ನೀವು. ಎಸ್, ಇವಾಗ ರಿಪೀಟೆಡ್ ಇಷ್ಟೊತ್ತು ಹೇಳಿದ್ದೀನಿ. ದಿಸ್ ಇಸ್ ಈಕ್ವಲ್ ಟು 4 plus x, a root a root a ಅಲ್ವಾ? ದಿಸ್ ಈಸ್ 0 to 4 plus x 4 plus x ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 16 ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್ ರೂಟ್ ಇರುತ್ತೆ. ಅರ್ಥ ಆಯ್ತಲ್ಲ? ಇವಾಗ ಸ್ಪ್ಲಿಟ್ ಮಾಡಿ ದಿಸ್ ಇಸ್ ಈಕ್ವಲ್ ಟು 4 ಆಚೆ ಬರಿಬೋದು ಬೇಕಾದ್ರೆ, 4 ಡಿವೈಡ್ ಬೈ 4 integral 0 to 4 dx by square root of, yes, 16 minus x square. ಆಮೇಲೆ ನೆಕ್ಸ್ಟ್ ಪ್ಲಸ್, yes, x dx, yes. ನೋಡಿ ಇಲ್ಲಿ ಎಷ್ಟೇ ಲೆಕ್ಕ ಮುಗಿದಿದೆ. ಮೇಜರ್ ಪಾರ್ಟ್ ಇಸ್ ಇಂಡೆಫಿನೆಟ್ ಪ್ರಾಪರ್ಟೀಸ್. ಇಲ್ಲೇ ನಾವು ಸ್ಪೆಷಲ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ತರ ಮಾಡಿದೆ ಒಂದು ಲೆಕ್ಕ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಸ್ಕ್ವೇರ್ 16. ಸೊ ಇದಕ್ಕೇನೋ ಸೈನ್ ಆಫ್ ಎಕ್ಸ್ ಬೈ ಎ ಉತ್ತರ ಇದೆ. ಇದಕ್ಕೆ ನಾನು ಹೇಳಿದ್ರೆ ಎ ಸ್ಕ್ವೇರ್ 16. ಸೊ ಇದಕ್ಕೇನೋ ಸೈನ್ ಆಫ್ ಎಕ್ಸ್ ಬೈ ಎ ಉತ್ತರ ಇದೆ. ಇದಕ್ಕೆ ನಾನು ಹೇಳಿದಲ್ಲ ಟಿ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಕಾದ್ರೆ ನೀಡಿಲ್ಲ, ಅರ್ಥ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ದಿಸ್ ಈಸ್ ಈಕ್ವಲ್ ಟು 4 ಸೈನ್ ಇನ್ವರ್ಸ್ ಏನೋ ಎಕ್ಸ್ ಬೈ 4 ಅದು ಅಲ್ವಾ? ಎಕ್ಸ್ ಬೈ ಎ 1 ಬೈ ಎ ಬರೋದಿಲ್ಲ, 0 to 4 ಹಾಕೊಳ್ಳೋದಕ್ಕೆ ಲೈನ್ ಹಾಕಿ. ಇದನ್ನ ನೋಡಿ, ಇದನ್ನ ಸದ್ಯಕ್ಕೆ ಉತ್ತರ ಬರೆಯಲ್ಲ ನಾವು. ಇಲ್ಲಿ 16 minus x squared ಇದೆ, ಅಲ್ಲಿ x ಇದೆ. ಸೊ ಹೌದು ಯಾರು x is connected x square. Therefore we put 16 minus x square equal to t. ಪಕ್ಕದಲ್ಲಿ ಬರ್ಕೊಳ್ಳಿ, ಅದೇ ಇಲ್ಲಿ ಬರೆಯೋದು ಬೇಡ. 16 minus x square is equal to t. ಏನಾಯ್ತು? minus 2x dx is equal to dt. ಎಲ್ಲ ಬರೆಯೋದು ಬೇಕಾದ್ರೆ ಏನಾಯ್ತು? x dx is equal to dt by minus 2 ಬರುತ್ತೆ. ಸೊ ಅದೇನಾಯ್ತು? dt by 2 ಅಲ್ಲೇ ಮಾಡಿ ಪೂರ್ತಿಯಾಗಿ ಮಾಡ್ಬೇಡಿ. ನಾನು ಲಿಮಿಟ್ಸ್ ಎಲ್ಲ ಚೇಂಜ್ ಮಾಡಕ್ಕೆ ಹೋಗಲ್ಲ, ವಾಪಸ್ ಹೋಗ್ಬಿಡ್ತೀನಿ ನೋಡಿ. ಇದು ಏನಾಯ್ತು? ಫಸ್ಟ್ ಮಾಡೋದು ಏನಂತೆ? dt ಇಂಟೆಗ್ರಲ್ ಮೈನಸ್ dt by 2 ಆಚೆ ಬರೀಬಹುದು. ಅಲ್ಲಿ square root of t. What is the integral of 1 by 2 to t root t ಅಲ್ವಾ? ಮೈನಸ್ ಏನಿದೆ? ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟಿ. ಇಲ್ಲಿ ವಾಪಸ್ ನೀವು ನೋಡಿ, ನಾನು ಪ್ಲಸ್ ಹಾಕೊಳ್ಳಿ, ಪ್ಲಸ್ ಬ್ರಾಕೆಟ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಇವಾಗ ಒರಿಜಿನಲ್ ಬರೀರಿ, ಇವಾಗ ಲಿಮಿಟ್ಸ್ ಹಾಕೋ. ಐ ವಿಲ್ ರಿಪೀಟ್. ಬೇಕಾದ್ರೆ ನಿಮಗೆ ಟಿ ಹಾಕೊಂಡು ಎಲ್ಲ ಮಾಡಿ ಅರ್ಥ ಮಾಡ್ಕೊಂಡು ಪಕ್ಕ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. ಐ ಕಮ್ ಟು ಒರಿಜಿನಲ್ ಲಿಮಿಟ್ ಎಕ್ಸ್, ಒರಿಜಿನಲ್ ವೇರಿಯಬಲ್ ಎಕ್ಸ್, ಅದಕ್ಕೋಸ್ಕರ ಚೇಂಜ್ ಆಫ್ ಲಿಮಿಟ್ ಬೇಕಾಗಿಲ್ಲ. ಸೊ ಇವಾಗ ಲಿಮಿಟ್ ಮಾಡಿ, ಎವ್ಯಾಲ್ಯೂಯೇಟ್ ಮಾಡಿ. ವ್ಯಾಲ್ಯೂ ಹಾಕ್ತದ್ದು ಯಾಕೆ? ಸೈನ್ ಆಫ್ ಎಕ್ಸ್ ಬೈ 4 by 4 1, ಸೈನ್ ಆಫ್ 1 ಬರುತ್ತೆ ಸಾಕು ಅಲ್ವಾ?
ಸೈನ್ ಇನ್ವರ್ಸ್ ಆಫ್ 1 ಅಂತೆ. ಸೈನ್ ಇನ್ವರ್ಸ್ ಆಫ್ 1 ಏನು π/2 ಅಲ್ವಾ? ನೋಡಿ ಇನ್ನೊಂದ್ಸಲ ನೋಡಿ, 4 ಆದಾಗ ಸೈನ್ ಇನ್ವರ್ಸ್ ಆಫ್ 4/4 ಸೈನ್ ಇನ್ವರ್ಸ್ ಆಫ್ 1 ಬರುತ್ತೆ. ಸೈನ್ ಇನ್ವರ್ಸ್ ಆಫ್ 1 is π/4 ಅಲ್ವಾ? ಆಮೇಲೆ ಸೈನ್ ಇನ್ವರ್ಸ್ ಆಫ್ 0 ಬಿಟ್ಬಿಡಿ, ಮೈನಸ್ ಅಲ್ವಾ? ಲಿಮಿಟ್ ಹಾಕಿದಾಗ ಮೈನಸ್ ಆಗಿರ್ಲಿ, ಮೈನಸ್ ಹಾಕಿದಾಗ 4 ಹಾಕಿದಾಗ 16 - 16 0 ಅದಿಲ್ಲ. ನೆಕ್ಸ್ಟ್ 0 ಆದಾಗ √16 ಮೈನಸ್ ಇಂಟು ಮೈನಸ್ ಆಗುತ್ತೆ, ಗೊತ್ತಾಗ್ತಲ್ಲ? ಮೈನಸ್ ಬಿಟ್ಬಿಡ್ಬೇಡಿ, ಪ್ಲಸ್, ಗೊತ್ತಾಯ್ತಾ? ದಟ್ಸ್ ದಿ ಆನ್ಸರ್. ಎಷ್ಟಾಯ್ತು ಉತ್ತರ? 2π ಅಲ್ಲ, 2π + 4 ಬರುತ್ತೆ. ಎಸ್, ಅದು ಉತ್ತರ ಇದೆ. ಸೊ ಸೆಕೆಂಡ್ ಒನ್ ಇದೆ ಕರೆಕ್ಟ್ ಆನ್ಸರ್ ಅಲ್ವಾ? ಯಾಕೆ ಈಗ ಹೇಳಿದ್ರೆ ಬೇರೆಯವ್ರು ನೀರು ಹೇಳಿ ಈಗ ನೀವು ಟೀ ಅದೆಲ್ಲ ಹಾಕುವ ತಪ್ಪಿದಿಲ್ಲ, ಆದರೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಎಲ್ಲ ಮಾಡೋದು ನೀಡಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಇದು ಸ್ಟ್ಯಾಂಡರ್ಡ್ ಆಫ್ ಫಾರ್ಮುಲಾ. ನೆಕ್ಸ್ಟ್ ಪ್ರಾಬ್ಲಮ್, ಇದು ಬಹಳ ಸಿಂಪಲ್ ಲೆಕ್ಕ ಇದು. ಆದರೆ ಯಾಕೆಂದ್ರೆ ಮಾಡಬೇಕು, ಇಫ್ fx is equal to 2x + 6 then 0 to 1 fx dx 2 squared into 0 to 1 f of x squared dx 3 squared ಇದೆಲ್ಲ ಬಂದಿದೆ ಅಲ್ವಾ? ನೋಡಿ ಸ್ವಲ್ಪ ಕೇರ್ಫುಲ್ ನೋಡಿ, 2 ಸ್ಕ್ವೇರ್ಡ್ ಇದೆ, ಅಲ್ಲಿ ಹೊರಗಡೆ x ಇದೆ, ಆಮೇಲೆ ಇನ್ನೊಂದೊಳಗಡೆ f of x squared ಇದೆ. ಸಿಂಪಲ್ ಆಗಿ ನೋಡಿ, x squared ಇಲ್ಲಿ ಏನ್ ಮಾಡ್ಬೋದು, ನಾನು ಏನ್ ಮಾಡ್ಬೋದು, x dx ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, x squared x cube ನೋಡಿದ್ರೆ ರಿಲೇಟಿವ್ ನೋಡಿದ್ರೆ ಇಷ್ಟು ಲೆಕ್ಕನೇ ದಟ್ ಎಲ್ಲ ಫಂಕ್ಷನ್ ಅದೇ ಪ್ರಾಪರ್ಟಿ ಇದೆ. ಸೊ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಎರಡು ಏನೋ 2x dx 2 ಇದೆಯಾ? 2 ಕೂಡ ಇದೆ ಅಲ್ಲೇ. ಎಕ್ಸ್ ಸ್ಕ್ವೇರ್ಡ್ 2 ಸ್ಕ್ವೇರ್ಡ್ ಅಲ್ಲಿ ಆ 2ನ ಒಳಗಡೆ ತಗೊಳ್ಬಹುದು ಅಲ್ವಾ? ಒಂದು ಎರಡು ಬರಿತೀನಿ, ಅಷ್ಟು ಡೀಟೇಲ್ ಬರಿಬೇಕಾದ್ರೆ ನಂಗೆ ಅರ್ಥ ಆಗುತ್ತೆ, ಅಷ್ಟು ಬರಿಬೇಕಾದ್ರೆ ಕೊಟ್ಟು ಅದು ಹಾಗೆ ಇರುತ್ತೆ. ನೆಕ್ಸ್ಟ್ ಇಂಟಗ್ರಲ್ 0 to 1 2x f of x square dx. ಇವಾಗ ಪಕ್ಕದಲ್ಲಿ ಬರ್ಕೊಡಿ, ಪುಟ್ x squared equal t. x squared equal to t ಏನಾಯ್ತು? 2x dx equal to dt. ಅಲ್ಲಿ ರೆಡಿ ಸಿಕ್ಬಿಟ್ಟಿದೆ. ಸೊ ಏನ್ ಮಾಡಬೇಕು, ಆಮೇಲೆ ಲಿಮಿಟ್ಸ್ ನೋಡ್ಕೊಳ್ಳಿ. x 0 ಆದಾಗ ಬರೆಯೋದು ಬೇಡ, ನೋಡಿ ಅಬ್ಸರ್ವ್ ಮಾಡಿ. x 0 ಆದಾಗ t ಏನೋ 0ನೇ, 1 ಆದಾಗ t 1ನೇ ಬರುತ್ತೆ. ಸೊ ಲಿಮಿಟ್ಸ್ ಚೇಂಜ್ ಆಗೋದಿಲ್ಲ. ಸೊ ಈಕ್ವಲ್ ಟು 2 ಇಂಟು ಇಲ್ಲಿ ಬರೀ ಈಕ್ವಲ್ ಟು 2 ಇಂಟು ಇಂಟೆಗ್ರಲ್ 0 to 1 ft dt. ಅರ್ಥ ಇದೆಯಲ್ವಾ? ಇದನ್ನ ಅಷ್ಟು ಬರೀಬೇಕಿಲ್ಲ, ಅರ್ಥ ಇಲ್ಲ ಬರ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಬರ್ಬಿಟ್ಟು ಎಲ್ಲ ಬರೀತೀನಿ ಪೂರ್ತಿ. 3 ಇಂಟೆಗ್ರಲ್ 3 ಇಲ್ಲಿ ಯಾಕಂದ್ರೆ ಮಾಡಿ, ಇವಾಗ ಇಲ್ಲಿ ಕೂಡ ಅದೇ ಸಬ್ಸ್ಟಿಟ್ಯೂಷನ್, ಸೇಮ್ ಸಬ್ಸ್ಟಿಟ್ಯೂಷನ್, ಬಟ್ ನಾಟ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಅದೆಲ್ಲ ಬರೀಬೇಕಾದ್ರೆ ಎಕ್ಸ್ ಕ್ಯೂಬ್ ಟಿ ಅಂದ್ರೆ ಡಿ ಟಿ ಆಗುತ್ತೆ ಅಲ್ವಾ? 3 ಇಂಟು 0 to 1 ಲಿಮಿಟ್ ಅದೇ ಇರುತ್ತೆ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಬಂತೆ. ನೆಕ್ಸ್ಟ್ x⁴, ಲಾಸ್ಟ್ ಒಂದು ಬರ್ತೀನಿ. ಹಾಗೆ ಬರೆದ್ರೆ ಹಾಗೆ ಬರಿತಾ ಹೋಗ್ಬೋದು. ಗೊತ್ತಾಗುತ್ತೆ, ಯಾಕೆಂದ್ರೆ ಆಗ್ಬೇಕು ನೀವು. ದಿಸ್ ಈಸ್ 10 ಇಂಟು 10 ಇಂಟೆಗ್ರಲ್ ಅದನ್ನು 10 x to the power 9 10 f of x to the power 10 dx. ನೋಡಿ ಇದರಲ್ಲೂ ಅಷ್ಟೇ ಸೇಮ್ ಸಬ್ಸ್ಟಿಟ್ಯೂಷನ್, ಬಟ್ ಆಫ್ ಕೋರ್ಸ್ ಸ್ಲೈಟ್ಲಿ ಕ್ಯಾನ್ x ಕ್ಯೂಬ್ ಅಲ್ಲ, x ಸ್ಕ್ವೇರ್ಡ್ ಅಲ್ಲ, x ಟು ದ ಪವರ್ 10 ಅದ ಅಲ್ವಾ? ft dt.
ಸೊ ನೋಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಲ್ಲಿ 1 is 6 ಇದೆ, f of 0 is 6 ಅಲ್ಲ. ವಿ ಆರ್ ನಾಟ್ ಚೇಂಜ್ ದಿ ವೇರಿಯೇಬಲ್, ವಿ ಆರ್ ಓನ್ಲಿ ಚೇಂಜ್ ದಿ ವೇರಿಯೇಬಲ್ ಸಿಂಬಲ್ ಟಿ ನ ಎಕ್ಸ್ ಚೇಂಜ್ ಮಾಡ್ತೇವೆ ಅಷ್ಟೇ. ನೋಡಿ ಇವೆಲ್ಲ ಅದು ಆಡ್ ಮಾಡಬೇಕು ಅಲ್ಲ, ಆಡ್ ಮಾಡಬೇಕು, ಇದನ್ನ ಆಡ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ತೀನಿ 1. ಸೊ ಎಫ್ ಎಕ್ಸ್ ಡಿ ಎಕ್ಸ್, ಎಫ್ ಟಿ ಡಿ ಟಿ, ಎಫ್ ಟಿ ಡಿ ಟಿ ಎಲ್ಲ ಥ್ರೂ ಔಟ್ ಒಂದೇ. ಸೊ ವಿ ನೋ ಇಂಟೆಗ್ರಲ್ ಎ ಟು ಬಿ ಎಫ್ ಎಕ್ಸ್ ಡಿ ಎಕ್ಸ್ ಇಸ್ ಸೇಮ್ ಆಸ್ ಇಂಟೆಗ್ರಲ್ ಎ ಟು ಬಿ ಎಫ್ ಟಿ ಡಿ ಟಿ. ಸೊ ಇಟ್ಸ್ ಎ ಡಮ್ಮಿ ಅಂತ ಹೇಳಿ ಅದೇಂತ. ಸೊ ಇವಾಗ ಆಯ್ತು, ಇವಾಗ ಎಫ್ ಟಿನ ಬರಿಬಹುದು. ಇವಾಗ ರೂಟ್ ಆಫ್ ಟಿ ಎಫ್ ಟಿ ಡಿ ಟಿ ಕಾಮನ್ ಇದೆ. ಸೊ 1 + 2 + 3 ಇಲ್ಲ ಯಾವ ನೋಡಿಸ್ಕೊಳ್ಳಿ ಸರ್, ಕಾಣಿಸುತ್ತಲ್ವಾ? ಸೊ ಆಡಿಂಗ್ ಆಲ್ ದಿಸ್, ಆಡಿಂಗ್ ಮಾಡಿದ್ರೆ ಏನಾಯ್ತು, ದಿ ಗಿವನ್ ಪ್ರಾಬ್ಲಮ್ ಇಸ್ ಈಕ್ವಲ್ ಟು ಏನಾಯ್ತು 1 + 2 + 3 ಅದು ಸಾಲ ಇದು ಇಳಿಸ್ಬಿಟ್ಟು ಬರುತ್ತೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ನೀವು ಇಳಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ನೆಕ್ಸ್ಟ್ ಏನಾದ್ರೆ 1 + 2 + 3 1 + 2 + 3 ಎಕ್ಸೆಟ್ರಾ ಡಾಟ್ 10 ಕ್ಲೋಸ್ ಮಾಡಿ. ಆ ಜಡೆ ಇಂಟೆಗ್ರಲ್ 0 to 1 ಎಫ್ ಟಿ ಡಿ ಟಿ ಒಂದ್ಸಲ ನೋಡ್ಬಿಡಿ, ಅಳಿಸ್ತೀನಿ ಇವಾಗ ನೋಡಿ. ವಿ ಹ್ಯಾವ್ ರೆಡ್ಯೂಸ್ ದಿ ಗಿವನ್ ಪ್ರಾಬ್ಲಮ್ ಟು ಅನದರ್ ಫಾರ್ಮ್ ವೇರ್ ಐ ಆಮ್ ಏಬಲ್ ಟು ಗೆಟ್ ಎ ಕಾಮನ್ ಟರ್ಮ್ ಆಡಿಂಗ್ ಆಲ್ ದಿಸ್. ಸೊ 1 to 10, 0 to 1 ಎಫ್ ಟಿ ಡಿ ಟಿ. ನೋಡಿ ಬೇರೆ ಬೇರೆ ಐಡಿಯಾಸ್ ಅಂತ ಹಿಡಿಯ. ಇಟ್ ಇಸ್ ಸಮ್ ಆಫ್ ಸಿಗ್ಮಾ ಎನ್. ಸಿಗ್ಮಾ ಎನ್ ಏನೋ n × n + 1/2. ಸೊ ಇದೇನು ಬಂತು ಬಿಡಿ, ಯಾವುದೋ ಒಂದು ನಡೆಸ್ಬೇಕು. ಸೊ ಏನಾಯ್ತು, ಇಂಟೆಗ್ರಲ್ ಆಫ್ 10 ಬಂತಲ್ಲ, ಸಿಗ್ಮಾ ಆಫ್ n 10 ಇಂಟು ಕೊನೆಯ ಸ್ಟೆಪ್ ಮಾತ್ರ ಬರಿತಾ ಇದ್ದೀನಿ, ಇಂಟೆಗ್ರಲ್ 0 to 1 ಎಫ್ ಟಿ ಡಿ ಟಿ. ಅಲ್ಲಿ ಎಲ್ಲ ಪ್ರಾಬ್ಲಮ್ ಎಲ್ಲ ಇಂಟೆಗ್ರಲ್ಸ್ ಒಂದಕ್ಕೆ ರೆಡ್ಯೂಸ್ ಆಗಿದೆ. ಸೊ ಇಟ್ ಈಸ್ 10 × 11/2 ಗೊತ್ತಿದೆ ಇದು ಇಂಟು. ಇಲ್ಲಿ ಇಂಟೆಗ್ರಲ್ 0 to 1 ಬರೀರಿ. ಇಂಟೆಗ್ರಲ್ 0 to 1 ಎಫ್ ಕೊಟ್ಟಿದ್ದಾರೆ. ಎಫ್ ಏನು 2x + 6 ಸಿಂಪಲ್ ಟರ್ಮ್. ಸೊ ಪ್ರಾಬ್ಲಮ್ ರಿಡ್ಯೂಸ್ ಟು ದಿ ಗಿವನ್ ಸಿಂಪಲ್ ಟರ್ಮ್. ಸೊ dx ಉತ್ತರ ಬರೀಬಹುದು, ಡೈರೆಕ್ಟ್ ಬರೀರಿ. 55 ಬರ್ತದೆ ಅಲ್ವಾ? ಇಲ್ಲೇ ಮಾಡಿ. ಆಯ್ತು, ಅದು ಕೊಟ್ಟಿದ್ದಾರೆ. ಇವಾಗ ದಿಸ್ ಈಸ್ 55 ಇಂಟು 55 ಅಲ್ವಾ, 2x ಅಲ್ವಾ, 2x² ಅಲ್ವಾ, x²/2 + 6x ಫ್ರಾಮ್ 0 to 1. ಸೊ ಹಾಗೆ ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು. 1 ಅಂತ ಏನಾಯ್ತು, 1 + 6 7 ಅಷ್ಟೇ. ನೋಡಿ ಡೈರೆಕ್ಟಾಗಿ ಬರ್ಬೋದು. 55 ಇಂಟು ಗೊತ್ತಾಯ್ತಲ್ಲ, 1 ಆದಾಗ 1 + 6 7 ಲೋವರ್ ಲಿಮಿಟ್ 0. ಸೊ ಇಟ್ ಈಸ್ 55 into 7 ಎಲ್ಲಿದೆ ಉತ್ತರ 385. ಕರೆಕ್ಟ್ ಇದೆಯಾ? 385. ನೋಡಿ, ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್ ಬಟ್ ಸ್ಪೆಷಲ್ ಪ್ರಾಬ್ಲಮ್. ಸೊ ದೊಡ್ಡ ಲೆಕ್ಕ ಕಾಣಿಸುತ್ತೆ, ಇಷ್ಟೊಂದು ಇಂಟೆಗ್ರಲ್ ಮಾಡಬೇಕಲ್ಲ ಅನ್ಸುತ್ತೆ. ಆದರೆ ಈ ಎಂಟೈರ್ ಪ್ರಾಬ್ಲಮ್ಸ್ ರೆಡ್ಯೂಸ್ ಟು ಒನ್ ಇಂಟೆಗ್ರಲ್ ಓನ್ಲಿ. ಅದಕ್ಕೋಸ್ಕರ ಎಫ್ ಆಫ್ ಎಕ್ಸ್ = 2x + 6 ನ ಲಾಸ್ಟ್ ಯೂಸ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ. These are all based on simple properties. ಇದೊಂದು ಲೆಕ್ಕ ಮಾಡ್ಬಿಟ್ಟು ಸಮಯ ಮುಗಿದ ಬಂದಿದೆ ಅನ್ಸುತ್ತೆ. ಬಹಳ ಸಿಂಪಲ್ ಲೆಕ್ಕ ಇದು. ಈಗ ನೋಡಿ, ನಾನು ಹೇಳ್ಬೇಕಿಲ್ಲಿ ಕಂಪ್ಯೂಟೇಷನ್ ಏನಿಲ್ಲ. ಇವಾಗ ನಾನು ಏನ್ ಮಾಡ್ತೀನಿ, ಇಂಟೆಗ್ರಲ್ 0 to π/2 sin to the power 4x dx ಕೆ ಅಂತ ಯಾವ್ದೋ ನಂಬರ್ ಕೊಟ್ಟಿದ್ದಾರೆ. ಏ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಅದು ವ್ಯಾಲ್ಯೂ ಕೊಡ್ಬೋದು ಬೇಕಾದ್ರೆ. ದೆನ್ -π to +π cos to the power 4 dx ಏನ್ ಬರುತ್ತೆ ಅಂತ. ಇವಾಗ ಏನ್ ಮಾಡಿ, ಆ ಲೆಕ್ಕನ ಕಾಪಿ ಮಾಡ್ಬಿಡಿ. ಯಾವ್ದು ಬೇಕೋ ಅದು ಯಾವ್ದು ಬೇಕೋ ಅದನ್ನ 0 -π to +π cos to the power 4x dx is equal to
2 times 0 to pi. They want the even function. I repeat, minus a to plus a fx dx is 2 times 0 to a if it is an even function. Note cos of y is an even function. ಗೊತ್ತಾಯ್ತಾ? 2 times 0 to pi by. Next ಏನೋ ಅಲ್ಲಿ equal to 2 into ಇನ್ನೊಂದು 2 ಬರ್ಕೊಳ್ಳಿ ಏನಾಗುತ್ತೆ ಇಂಟು 2 0 to pi by 2 ಹೇಳ್ತೀನಿ ನೋಡಿ. ಇದೇ ಬಂತು. ಇದು ಕೂಡ ಅನದರ್ ಪ್ರಾಪರ್ಟೀಸ್. ಎಲ್ಲ ಪ್ರಾಪರ್ಟೀಸ್ ಕಂಬೈನ್ಡ್ ಇದೆ. 0 to 2a 0 ಬರೀ 0 to 2a 0 to 2a ಡ್ಯಾಶ್ ಬರೀ ಬರ is equal to 2 times a by 2 into interval 2 times a to 2a i. ಇವ್ರ ಪ್ರಾಪರ್ಟಿ ಎಲ್ಲ ಬರುತ್ತೆ. f of 2a minus x equal to f of x ಅದಾದಾಗ ಇದು ಬರುತ್ತೆ. It satisfies naturally. Therefore it is 2 times cos to the power 4x. ನಾನು ಕಂಪ್ಯೂಟೇಷನ್ ಮಾಡಲೇ ಇಲ್ಲ. I am just using the properties. Next ಏನು 0 to a fx dx is 0 to a f of a minus x 4 integral 0 to pi by 2 sin ಬರುತ್ತೆ. ಗೊತ್ತಾದ sin ಬಂದ್ಬಿಟ್ಟು ಡೈರೆಕ್ಟ್ ಬರುತ್ತೆ. ಗೊತ್ತಾದ sin to the power 4x. ಬೇಕಾದ್ರೆ ಬ್ರಾಕೆಟ್ ಬರ್ಕೊಡಿ. ಹೇಗೆ ಬರುತ್ತೆ ಇದು? ಇಂಟೆಗ್ರಲ್ 0 to ಇಂಟೆಗ್ರಲ್ ಎಫ್ ಎಕ್ಸ್ ಎಫ್ ಟಿ 0 to a fx dx is equal to 0 to a f of a minus x. ಇದು ಬೇಕಾಷ್ಟು ಯೂಸ್ ಮಾಡಿರ್ತೀವಿ ಲೆಕ್ಕನ dx. ನೋಡಿ ಇಲ್ಲಿ ಏನಂದ್ರೆ ಸಿಂಪ್ಲೆಸ್ಟ್ ಥಿಂಗ್ is x is replaced by a minus x. ಏನಂದ್ರೆ pi by 2 minus 6. Sin cos of theta is sin of 90 minus theta. Cos of 90 minus theta is sin theta ಬರುತ್ತೆ. This is what we want. ಅಲ್ಲ ನೋಡಿ, this is given ಇಂಟೆಗ್ರಲ್ 0 to pi by 2 sin to the power x is k ಅಂತ ಕೊಟ್ಟಿದೆ. ಅಲ್ಲಿಗೆ ಇದು ವ್ಯಾಲ್ಯೂ ಗೊತ್ತಿದೆ 4 into k. Therefore ಇಲ್ಲಿದು minus pi to plus pi cos to the power 4x is 4k. So understand, ಅದು ಕೊನೆಯ ಸ್ಟೇಜ್ ಸಿಗುತ್ತೆ. So minus pi to plus pi cos to the power 4x is 4k. ಇಲ್ಲಿದೆ ಉತ್ತರ. So I repeat, ಇಲ್ಲಿ we have not first choice ಅಲ್ಲೇ ಕೊಟ್ಟಿದ್ದಾರೆ. Yes, I will tell you here, the first two properties I have not used any computation, square ಮಾಡೋದು ಆಡ್ ಮಾಡೋದು ಮಾಡಿಲ್ಲ. ಇಟ್ ಇಸ್ ವೆರಿ ಸಿಂಪಲ್ ಪ್ರಾಪರ್ಟೀಸ್. ನೋಡಿ ಎಲ್ಲ ಪ್ರಾಪರ್ಟೀಸ್ ಮಾಡಿದ್ವಿ, ಅದು ಪಕ್ಕದಲ್ಲಿ ಬರ್ದೀನಿ. ಎಲ್ಲ ಪ್ರಾಪರ್ಟೀಸ್ ಕಂಬೈನ್ಡ್ ಆಗಿ ಯೂಸ್ ಮಾಡ್ಕೊಂಡು ಒಂದಾದ್ಮೇಲೆ ಮಾಡಿ ಸೊಲ್ಯೂಷನ್ ಬರ್ತೀವಿ. ಅರ್ಥ ಆಯ್ತಲ್ಲ? ಲೆಕ್ಕ ಅರ್ಥ ಆಯ್ತು ಅನ್ಸುತ್ತೆ. ಇಂತಹ ಲೆಕ್ಕಗಳನ್ನ ನೀವೆಲ್ಲ ಅಭ್ಯಾಸ ಮಾಡಿ ಚೆನ್ನಾಗಿ ಪರೀಕ್ಷೆ ಮಾಡಿ ಇದೆಲ್ಲ ಮಾಡೋದು ನಿಮ್ಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ. ನೀವು ಎಲ್ಲರಿಗೂ ಒಳ್ಳೇದಾಗಲಿ, ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿ ಅಂತ ನನಗೆ ಹಾರೈಸ್ತೀನಿ.